ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮಾಲ. ಬನ್ನಿ ಇವತ್ತಿನ ಈ ಒಂದು ಸೆರಫಿನ್ ಟೈಪಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೀವು ನೋಡ್ಬೋದು. ಫ್ರೆಂಡ್ಸ್, ಈಗ ನೀವು ನೋಡ್ತಿದ್ದೀರಾ, ಸ್ಟಾರ್ಟಿಂಗ್ ಇದೇನು ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ, ಆಮೇಲಿಂದ ನಿಮಗೆ ವಿವರಣೆ ಕೊಡ್ತೀನಿ. ಈಗ ನೋಡಿ, ನಾನು ಏನು ಮಾಡಿದೆ ಅಂತಂದರೆ, ತುದಿನಲ್ಲಿರತಕ್ಕಂಥ ಒಂದು ದಾರನ ಎಳೆದ್ಬಿಟ್ಟು ಆಮೇಲಿಂದ ನಾನು ಏನು ಮಾಡ್ತೀನಿ, ನಮ್ಗೆ ಬೇಕಾದಂಥ ಒಂದು ಸೈಜ್ನಲ್ಲಿ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ. ಕಟ್ ಮಾಡಿ ಇಟ್ಕೊಂಡು ಆದಮೇಲೆ ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳೋದೇನಂತಂತಂದರೆ, ನಾನು ಇದನ್ನು ಇನ್ನೂ ಮುಂಚಿತವಾಗಿಯೇ ವೀಡಿಯೋ ಮಾಡಬೇಕಾಗಿತ್ತು. ಆದರೆ ನಾನು ಇದನ್ನು ಮಾಡೋದಕ್ಕೆ ಒಂದು ಆಲೋಚನೆ ಮಾಡಿ ಒಂದು 2-3 ತಿಂಗಳೇ ಆಯ್ತೇನೋ, ಅದು ಆಗಲೇ ಇಲ್ಲ ನನಗೆ. ಆಮೇಲಿಂದನೇ ಈ ಒಂದು ವಿಡಿಯೋ ಮಾಡೋ ದಿನ ನಾನು ಯಾಕೆ ಮಾಡಬಾರ್ದು, ಇದನ್ನು ನಾವು ಟ್ರೈ ಮಾಡೋಣ ಬೇರೆ ರೀತಿಯಲ್ಲಿ ಅಂತ ನಾವು ಪ್ರಯತ್ನ ಪಡ್ತಾನೆ ಇರಬೇಕು. ಈಗ ಏನಾದರೂ ನಾವು ಒಂದು ಮಾಡ್ತೀವಿ ಅಂತಂದರೆ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡ್ತಾ ಇದ್ರೇ ಅದರಲ್ಲಿ ಫಲ ಸಿಗೋದಕ್ಕೆ ಸಾಧ್ಯ. ಒಂದು ಸಲ ನಾವು ಪ್ರಯತ್ನ ಪಟ್ಬಿಟ್ಟು ಆಮೇಲಿಂದ ನಾವು ಅಯ್ಯೋ ಇದೇನಿದು ಆಗಲಿಲ್ವಲ್ಲ ಅಂದ್ಬಿಟ್ಟು ನಾವೇನು ಮಾಡಬಾರ್ದು, ಸೋತೋಗಬಾರ್ದು. ಅದೇ ರೀತಿ ನಾನು ಏನು ಮಾಡಿದೆ, ನೋಡೋಣ ಅಂಥೇಳಿ ನಾನು ಫಸ್ಟ್ ಒಂದು 2-3 ಕಟ್ ಮಾಡ್ಕೊಂಡು ಮಾಡಿದೆ. ಅದು ಆಗಲಿಲ್ಲ. ಆಮೇಲಿಂದ ನನಗೆ ಐಡಿಯಾ ಸಿಕ್ತು. ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ, ಒಂಥರ ತಿಕ್ಕಾಗಿರುತ್ತೆ, ಒಂಥರ ಜಿಗ್ಜಾಗ್ ಆಗಿ ಆ ಕಡೆ ಒಂದು ಎಳೆ ಲೈನಲ್ಲಿ ಇದಿರುತ್ತೆ ದಾರ ಥರ. ಅದನ್ನು ನಾವು ಎಳೆದ್ಬಿಟ್ಟು ಆಮೇಲಿಂದ ಈ ರೀತಿ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಒಂದು ಸೈಜ್ನಲ್ಲಿ ಏನು ಮಾಡಬೇಕು ಅಂತಂದರೆ, ಒಂದೇ ಲೈನಾಗಿ ನಾವು ನೋಡಿ ಈ ರೀತಿ ನಾವು ತೆಗ್ದಾದ್ಮೇಲೆ ಸ್ವಲ್ಪ ದಾರ ಥರ ಬರುತ್ತೆ. ದಾರ ಥರ ಬಂದಾದ್ಮೇಲೆ ಈ ರೀತಿ ನಾವು ಹಿಡ್ಕೊಂಡು ಒಂದೇ ಸಲ ಎಳೆದ್ರೆ ಏನಾಗುತ್ತೆ, ಅದು ಬಂದ್ಬಿಡುತ್ತೆ ಎಲ್ಲನೂ ನೀಟಾಗಿ. ಈ ಒಂದು ಫೆದರ್ ಥರ ಅಂದರೆ ಗರಿ ಥರ ಒಂದು ಈ ಥರ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಕ್ರಾಫ್ಟ್ ವರ್ಕ್ ಮಾಡೋದು. ನಾವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇದು ನಿಮಗೂ ಸಹ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಈಗ ನೀವು ನೋಡ್ತಿದ್ದೀರಾ, ಈಗ ನಾನು ಈ ರೀತಿ ಮಾಡಿ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲನೂ ಸಹ ನಾನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ನಾವು ಡಬಲ್ ಸ್ಟಿಕ್ಕರ್ ಬರುತ್ತೆ. ಈ ಡಬಲ್ ಸ್ಟಿಕ್ಕರಲ್ಲಿ ನಾವೇನು ಮಾಡೋಣ, ಇದನ್ನು ಅಂಟಿಸ್ಕೊಳ್ಳೋಣ. ಇದು ನಾನು ಏನು ಮಾಡ್ತೀನಿ ಅಂದರೆ 2 ಭಾಗ ಮಾಡ್ಕೊಳ್ತೀನಿ. 2 ಭಾಗ ಮಾಡಿ ಕಟ್ ಮಾಡಿ ನಾನು ಏನು ಮಾಡ್ತೀನಿ, ಯಾಕಂದರೆ ತುಂಬ ಅಗಲ ಇದೆಯಲ್ಲ, ಅಗಲ ಇರೋದ್ರಿಂದ ಇಷ್ಟು ಅಗಲ ನಮಗೆ ಬೇಕಾಗೋದಿಲ್ಲ. ಇದು ಒಂದು 2 ಭಾಗ ನಮ್ಗೆ ಮಾಡಿಕೊಂಡು ಒಂದು ಭಾಗದಲ್ಲಿ ನಾವು ಇದನ್ನು ಉಪಯೋಗಿಸ್ಕೊಂಡು ಇದನ್ನಲ್ಲಿ ಕ್ರಾಫ್ಟ್ ವರ್ಕ್ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ. ಒಂಥರ ಗರಿ ಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ತುಂಬ ನೋಡೋದಕ್ಕೆ ಚೆಂದ. ಈಗ ಏನು ಮಾಡ್ತೀವಿ ಅಂತಂದರೆ, ಒಂದೊಂದಾಗಿ ತೆಗೆದು ನಾವು ಆ ಒಂದು ಗಮ್ಗೆ ನಾವು ಅಂಟಿಸ್ಕೊಳ್ಬೇಕಾಗುತ್ತೆ. ಒಂದನ್ನು ಫುಲ್ಲು ನಾವು ಎಷ್ಟುದ್ದ ತೊಗೊಂಡಿರ್ತೀವಿ ಅಷ್ಟುದ್ದ ನಾವು ಈ ರೀತಿ ನೀಟಾಗಿ ಅಂಟಿಸ್ಕೊಂಡ್ರೆ ನಮಗೇನಾಗುತ್ತೆ, ಇದನ್ನು ಹೆಂಗೆ ಮಾಡ್ಬೋದು ಅಂತ ನೀವು ತಿಳ್ಕೊಬೋದು. ಇದನ್ನು ನಾನು ಸುಲಭ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಾನು ನೋಡಿದಾಗ್ಲೂ ಬೇರೆದ್ರಲ್ಲಿ ಅದು ಸುಲಭ ರೀತಿಯಲ್ಲಿ ಇತ್ತು, ಬಟ್ ಆದರೆ ನನಗೆ ಮಾಡೋದಕ್ಕಾಗಲಿಲ್ಲ. ಈಗ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಇನ್ನೂ ಸುಲಭ ರೀತಿಯಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ನೀವೂ ಸಹ ಇದನ್ನು ಮಾಡ್ಬೋದು. ಯಾಕಂದರೆ ನಾವು ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಬರೀ ಡೆಕೋರೇಷನ್ ಮಾಡೋದಕ್ಕೆ, ಆಮೇಲಿಂದ ನಾವು ಗಿಫ್ಟ್ ಪ್ಯಾಕ್ ಮಾಡೋದಕ್ಕೆ, ಈ ರೀತಿ ನಾವು ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಬಟ್ ಇದು ಒಂದು ರೀತಿಯಲ್ಲೂ ನಾವು ನೀಟಾಗಿ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ನಾನು ಎಷ್ಟು ತೊಗೊಂಡಿದ್ದೀನಿ, ಎಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಅದೆಲ್ಲನೂ ಪೂರ್ತಿಯಾಗಿ ನಾನು ಅದಕ್ಕೇನು ಮಾಡ್ತಾಯಿದ್ದೀನಿ, ಅಂಟಿಸ್ಕೊಳ್ತಾ ಇದ್ದೀನಿ. ಈ ಅಂಟಿಸ್ಕೊಂಡಾದ್ಮೇಲೆ ನಾವು ಏನು ಮಾಡಬೇಕು ಅಂತಂದರೆ, ಒಂದು ಕಡ್ಡಿ ಇರುತ್ತೆ, ಸ್ಟಿಕ್ ಥರ ಇರುತ್ತೆ, ಸ್ಮಾಲ್ ಇದು ಸಣ್ಣ ಇರುತ್ತೆ. ಅದನ್ನು ಆ ಸಣ್ಣ ತಗೊಂಡು ಆಮೇಲಿಂದ ನಾವು ಮುಂದೆ ಏನು ಮಾಡೋದಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಈಗ ನೋಡಿ, ನಾನು ಇಷ್ಟೊಂದು ಬೇಕಾ ಅಂತ ಅಂದ್ಕೋಬೋದು, ಬಟ್ ನೀವು ಅಷ್ಟುದ್ದ ಮಾಡುವಾಗ ನಿಮಗೆ ಅಷ್ಟು ಬೇಕಾಗುತ್ತೆ. ಅದು ಸಕ್ಕತ್ತಾಗಿರುತ್ತೆ. ಒಂಥರ ಫ್ಯಾನಲ್ಲಿ ಹಿಡ್ದಾಗ್ಲೂ ಅಷ್ಟೇ ಆ ಗಾಳಿಗೆ ಅದು ಅಲಗಾಡೋದು ಎಷ್ಟು ಚೆಂದ ಇರುತ್ತೆ, ಹಿಂಗಿರುತ್ತೆ ನೋಡಿ. ಇಷ್ಟು ಮಾಡ್ಕೊಂಡಿದ್ದೀನಿ. ಇದು ಮಾಡಿ ಆದಮೇಲೆ ನಾನು ಉಲ್ಟಾ ಮಾಡ್ಕೊಂಡು ಏನು ಮಾಡ್ತೀನಿ, ಈ ಸ್ಟಿಕ್ಕರ್ನ ನಾನು ಕಿತ್ತಾಕ್ತೀನಿ. ಈ ಸ್ಟಿಕ್ಕರ್ ಕಿತ್ತಾಕಿದ್ಮೇಲೆ ಅದೇ ಬಿದ್ದೋಗಲ್ವ ಅಂತ ಕೇಳ್ಬೋದು. ಇಲ್ಲ, ಅದು ಸ್ಟಿಕ್ಕರ್ ಅಡಿನಲ್ಲಿ ಅಂಟಿರೋದು ನೋಡಿ ಈ ರೀತಿ ಉಳ್ಕೊಳ್ಳುತ್ತೆ. ಈ ರೀತಿ ಉಳ್ಕೊಂಡು ಆದಮೇಲೆ ನಾವು ಏನು ಮಾಡೋದಕ್ಕಾಗೋದು ಅಂತಂತಂದರೆ, ಒಂದು ಕಡ್ಡಿನ ಇಟ್ಟು ಅದಕ್ಕೆ ನಾವು ನೀಟಾಗಿ ಸುತ್ಕೋಬೇಕು. ಅದು ನೀಟಾಗಿ ಸುತ್ಕೊಂಡಾದ್ಮೇಲೆ ಅದರದ್ದು ಒಂದು ಕಳೆ ಲಕ್ಷಣ ಏನನ್ನೋದು ನಿಮ್ಗೆ ಗೊತ್ತಾಗೋದು ಫ್ರೆಂಡ್ಸ್. ಸ್ವಲ್ಪ ಹುಷಾರಾಗಿ ಸುತ್ಕೋಬೇಕು. ಸ್ವಲ್ಪ ಹಿಂಗೆ ಮೇಲ್ ಮಾಡ್ಕೊಂಡು ನಾವು ಸುತ್ಕೊಂಡ್ರೆ ನೀಟಾಗಿ ಸುತ್ಕೊಳ್ಳುತ್ತೆ ಫ್ರೆಂಡ್ಸ್. ಈ ರೀತಿ ತುಂಬ ಜನ ಹೆಂಗೆ ಮಾಡೋದು ಅಂತೇಳಿ ಕನ್ಫ್ಯೂಷನಲ್ಲಿ ಇರ್ತಾರೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ನಾನು ಪ್ರಾರಂಭದಲ್ಲಿ ನೋಡಿದೆ, ಇದನ್ನು ನನಗೆ ಮಾಡೋಕ್ಕಾಗಲಿಲ್ಲ. ಆಮೇಲೆ ಮಾಡುವಾಗ ತುಂಬಾ ಖುಷಿಪಟ್ಟೆ ನಾನು. ತುಂಬಾ ನನಗೂ ಸಂತೋಷ ಆಯಿತು. ಇದು ನಾವು ಮಾಡೋದು ಕಲ್ತ್ಬಿಟ್ಟು ಅಂತ. ಯಾವುದಂದ್ರೂ ಬ್ರಹ್ಮವಿದ್ಯೆ ಅಲ್ಲ ಫ್ರೆಂಡ್ಸ್. ನಾವು ಶ್ರಮಪಟ್ಟು ಯಾವುದೊಂದನ್ನು ಕಲಿತೀವಂದರೆ ಅದು ನೀಟಾಗಿ ಹುಷಾರಾಗಿ ನಾವು ಕಲಿಬೋದು. ಅದಕ್ಕೇ ಬೇರೆಯವ್ರು ನಾನು ಪಟ್ಟಿದ್ದ ಕಷ್ಟನ ಯಾರು ಕಷ್ಟಪಡಬಾರ್ದು ಅಂತೇಳಿನೇ ನನ್ನ ಒಂದು ವಿಡಿಯೋಗಳ ಮುಖಾಂತರ ನಿಮಗೆ ನಿಧಾನವಾಗಿ ಪ್ರತಿಯೊಂದನ್ನು ನಾನು ನಿಮಗೆ
ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದಷ್ಟು ನಾನು ನಿಮಗೆ ಒಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಬ್ಲೂ ಕಲರ್ ಮತ್ತು ಪಿಂಕ್ ಕಲರ್ ಮಾಡಿ ಇಟ್ಕೊಂಡಿದ್ದೆ. ಬ್ಲೂ ಕಲರ್ ಮಾಡೋದನ್ನ ನಾನು ಇದು ಪಿಂಕ್ ಕಲರ್ ಮಾಡೋದನ್ನ ಯಾವ ರೀತಿ ಅಂತೇಳಿ ತೋರಿಸ್ದೆ. ಅದು ಎಷ್ಟು ಚೆನ್ನಾಗಿ ನೋಡಿ ಗರಿ ಥರ ಇದೆ, ಅದು ಒಂಥರ ಫೆದರ್ ರೀತಿಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಹಾಗಿರೋದ್ರಿಂದ ನಾವು ಇಲ್ಲಿ ನೋಡಿ ಈ ರೀತಿಯೂ ಮಾಡ್ಬೋದು. ನಾವು ಈ ರೀತಿ ಇರೋದ್ರಿಂದ ನಾವು ಏನು ಮಾಡ್ಬೋದು ಅಂದರೆ, ಇದನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಫ್ಯಾನಲ್ಲೂ ಸಹ ಫ್ಯಾನ್ಗೂ ಹಿಡ್ದಿದ್ದೀನಿ. ಫ್ಯಾನಲ್ಲಿ ಹಿಡ್ದಾಗಂತೂ ಎಷ್ಟು ಚೆನ್ನಾಗಿ ಒಂಥರ ಗಾಳಿಗೆ ಇದಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ನಿಮಗೂ ಇಷ್ಟ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ನೋಡಿ, ನೀವು ನೋಡ್ತಾ ಇದ್ದೀರಾ. ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.